ಹೊಸನಗರ ತಾಲೂಕಿನಲ್ಲಿರುವ ಪುರಾಣ ಐತಿಹಾಸಿಕ ಸ್ಥಳಗಳಲ್ಲಿ ಬಿದನೂರಿನ ಕೋಟೆಯನ್ನ ಅಗ್ರಸ್ಥಾನದಲ್ಲಿ ನೋಡಬಹುದು. ನಗರ ಕೋಟೆ ಅಥವಾ ಶಿವಪ್ಪ ನಾಯಕರ ಕೋಟೆ ಎಂಬೆಲ್ಲ ಹೆಸರುಗಳಿಂದ ಸುಮಾರು 500 ವರ್ಷಗಳ ಇತಿಹಾಸವಿರುವ ಈ ಕೋಟೆಯು ಹಸಿರಿನಿಂದ ಕೂಡಿದೆ. 1 ಗಂಟೆಗಳ ಕಾಲ ಕೋಟೆ ಸುತ್ತಿದ ನನಗೆ ಕೋಟೆಯ ಭಗ್ನಾವಶೇಷಗಳು, ಕೆಲವು ಕಡೆ ಅಲ್ಲಲ್ಲಿ ಬಿದ್ದ ಕಲ್ಲಿನ ಬಿಲ್ಲೆಗಳು, ಕಾವಲುಗಾರರ ಕೋಣೆ, ಕೊಳದ ಬಾವಿಗಳು, ಹಜಾರಗಳು, ಅರಮನೆಯ ಕೋಣೆಗಳ ಅವಶೇಷಗಳು, ಅಷ್ಟಮೂಲೆಯ ಬಾವಿ ಮೊದಲಾದವು ಅನೇಕ ಕಥೆಗಳನ್ನು ಹೇಳುತ್ತಿತ್ತು. ವೀರಭದ್ರ ನಾಯಕರ ಆಳ್ವಿಕೆಯಲ್ಲಿ ಈ ಕೋಟೆಯನ್ನು ಅನೇಕ ಮಾರ್ಪಾಟುಗಳೊಂದಿಗೆ ಅಭಿವೃದ್ಧಿಪಡಿಸಿದರೂ ಶಿವಪ್ಪ ನಾಯಕರ ಕಾಲದಲ್ಲಿ ರಾಜಧಾನಿಯೂ ಸೇರಿದಂತೆ ಕೋಟೆಯನ್ನು ವೈಜ್ಞಾನಿಕವಾಗಿ ಭದ್ರತೆಯ ಹೆಚ್ಚಳದೊಂದಿಗೆ ಪುನಃ ನಿರ್ಮಾಣ ಮಾಡಲಾದ ಕಾರಣ ಶಿವಪ್ಪ ನಾಯಕರ ಕೋಟೆ ಎಂದೇ ಹೆಸರು ಗಳಿಸಿದೆ. ಕೋಟೆಯ ಉತ್ತರದಲ್ಲಿ ಕಂದಕಗಳಿಂದ ಹೊರಚಾಚಿದ ಹಾಗೂ ಬತೇರಿಯಿಂದ ಆವೃತವಾದ ಪ್ರವೇಶ ದ್ವಾರ ಮತ್ತು 4 ದಿಕ್ಕುಗಳಲ್ಲಿ 6 ಬತೇರಿಗಳನ್ನು ಕಾಣಬಹುದು. ಶಿವಪ್ಪ ನಾಯಕರು ಮತ್ತು ಕೆಳದಿ ಚೆನ್ನಮ್ಮಾಜಿಯವರು ದೀರ್ಘಕಾಲ ಆಳಿದ ಭವ್ಯ ಬಿದನೂರು ಸಂಸ್ಥಾನ ಶಿವಾಜಿ ಮಗ ರಾಜಾರಾಮನಿಗೆ ಆಶ್ರಯ ನೀಡಿತ್ತು. ನಂತರ ಹೈದರ್ ಅಲಿ ವೀರಮ್ಮಾಜಿಯನ್ನು ಸೋಲಿಸಿ 1763 ಬಿದನೂರು ವಶಪಡಿಸಿಕೊಳ್ಳುವುದರೊಂದಿಗೆ ಬಿದನೂರಿನ ಅಂತ್ಯವಾಯಿತು. ಈ ಕೋಟೆಯು ಹಲವು ಕಥೆಗಳನ್ನು ತನ್ನೊಳಗೆ ಹುದುಗಿಸಿಕೊಂಡು ಹಲವು ವ್ಯಥೆಗಳನ್ನು ಹೇಳಿಕೊಳ್ಳುತ್ತಿದೆ. ಆದರೆ ಕೇಳುವ ಕಿವಿ, ನೋಡುವ ಕಣ್ಣುಗಳು ಬೇಕಾಗಿದೆ. ಹಸಿರು ಹೊದ್ದ ಕೋಟೆಯ ಆವರಣದಲ್ಲಿ ನಡೆದಾಡುವುದೇ ವಿಶಿಷ್ಟ ಅನುಭವ ನೀಡಿತು. ಕೋಟೆ ತುದಿಯ ನಿಂತಾಗ ಸುತ್ತಮುತ್ತಲಿನ ಪ್ರಾಕೃತಿಕ ಸೊಬಗು ನಿಜಕ್ಕೂ ನವೋಲ್ಲಾಸ ನೀಡುತ್ತದೆ.